ನಮಸ್ಕಾರ. ಇಂದಿನ ಈ ವಿಶ್ಲೇಷಣೆಯಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಪ್ರಯಾಣದ ಬಗ್ಗೆ ಮಾತಾಡೋಣ. ಅದೇನಪ್ಪಾ ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಅಂತಾರಲ್ಲ, ಅಂದ್ರೆ ಆಕರ್ಷಣೆಯ ನಿಯಮ. ಈ ಕಾನ್ಸೆಪ್ಟ್ ಅನ್ನ ಒಬ್ಬ ವ್ಯಕ್ತಿ ಹೇಗೆ ಟೆಸ್ಟ್ ಮಾಡಿದ್ರು ಅನ್ನೋ ಕಥೆ ಇದು. ಶುರುನಲ್ಲಿ ಸಿಕ್ಕಾಪಟ್ಟೆ ಡೌಟ್ ಇಟ್ಕೊಂಡಿದ್ದ ಇವರ ಜರ್ನಿ ನಂಬಿಕೆಯ ಕಡೆಗೆ ಹೇಗೆ ಸಾಗಿತು, ಬನ್ನಿ ತಿಳ್ಕೊಳ್ಳೋಣ. ನೋಡಿ, ಈ ಕಥೆಯನ್ನ ಹೇಳ್ತಿರೋ ವ್ಯಕ್ತಿ ಶುರುವಲ್ಲೇ ಹೇಳ್ತಾರೆ, ನಾನು ಸುಲಭವಾಗಿ ಏನೂನೂ ನಂಬಲ್ಲ, ನಾನೊಬ್ಬ ಪಕ್ಕಾ ಸಂಶಯವಾದಿ ಅಂತ. ಅಂದ್ರೆ ಪ್ರತಿಯೊಂದಕ್ಕೂ ಯಾಕೆ, ಹೇಗೆ ಅಂತ ಪ್ರಶ್ನೆ ಕೇಳೋ ಸ್ವಭಾವ ಅವ್ರದು. ಇದೇ ವಿಷಯ ಇಡೀ ಕಥೆಯನ್ನ ಇನ್ನಷ್ಟು ಕುತೂಹಲಕಾರಿಯಾಗಿ ಮಾಡುತ್ತೆ. ಕತೆ ಶುರುವಾಗಿದ್ದೇ ಒಂದು ಪುಸ್ತಕದಿಂದ. ಅವರ ಬಿಸ್ನೆಸ್ ಪಾರ್ಟ್ನರ್ ಒಬ್ರು ದಿ ಸೀಕ್ರೆಟ್ ಅನ್ನೋ ಪುಸ್ತಕದ ಒಂದು ಕಾಪಿಯನ್ನ ತಂದ್ಕೊಡ್ತಾರೆ. ಪಕ್ಕಾ ಸಂಶಯವಾದಿಯಾಗಿದ್ರು, ಏನೋ ಗೊತ್ತಿಲ್ಲ, ಆ ಪುಸ್ತಕದ ವಿಷಯ ಅವರನ್ನ ಸೆಳೆಯುತ್ತು. ಮನಸ್ಸಲ್ಲೇ 100 ಅನುಮಾನಗಳಿದ್ರು, ಒಂದು ಸಣ್ಣ ಕುತೂಹಲದ ಕಿಡಿ ಹೊತ್ಕೊಂಡಿತ್ತು. ಸರಿ, ಇಲ್ಲೇ ನೋಡಿ ಒಂದು ರೀತಿಯ ಗೊಂದಲ ಶುರುವಾಗೋದು. ಒಂದ್ ಕಡೆ ಅಬ್ಬಾ, ನಮ್ಮ ಯೋಚನೆಗಳಿಂದಲೇ ನಮ್ಗೆ ಬೇಕಾದನ್ನ ಪಡ್ಕೋಬೋದು ಅನ್ನೋ ಐಡಿಯಾ ಕೇಳಕ್ಕೆಷ್ಟು ಚೆನ್ನಾಗಿದೆ ಅಲ್ವಾ. ಆದ್ರೆ ಇನ್ನೊಂದ್ ಕಡೆ ಅವರ ತರ್ಕ ಹೇಳ್ತಿತ್ತು, ಛೆ, ಇದೆಲ್ಲ ಹೇಗ್ ಸಾಧ್ಯ ಅಂತ. ಇದೇ ಗೊಂದಲದಲ್ಲಿ ಸರಿ, ಇದನ್ನ ಟೆಸ್ಟ್ ಮಾಡೇ ಬಿಡೋಣ ಅಂತವ್ರು ಡಿಸೈಡ್ ಮಾಡ್ತಾರೆ. ಓಕೆ, ಇಡೀ ಸಿದ್ಧಾಂತವನ್ನೇನು ಎಲ್ಲಾ ಟೆಸ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅವರು ತಮ್ಮ ಡೈಲಿ ಲೈಫ್ನಲ್ಲಿರೋ ಒಂದು ಸಣ್ಣ ಆದ್ರೆ ಸದಾ ಕಾಡು ಒಂದು ಕಿರಿಕಿರಿಯನ್ನೇ ಆರಿಸ್ಕೊಂಡ್ರು. ಇದರಿಂದ ಏನೂ ರಿಸ್ಕ್ ಇರ್ಲಿಲ್ಲ, ಅದೇ ರಿಸಲ್ಟ್ ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ಬೇಕಿತ್ತು. ಅಂತಹ ಒಂದು ಪ್ರಯೋಗಕ್ಕೆ ಅವರು ರೆಡಿಯಾದ್ರು. ಅವರ ಸಮಸ್ಯೆ ಕೇಳಿದ್ರೆ ನಮಗೂ ಹೌದಲ್ವಾ ಅನ್ಸುತ್ತೆ. ಅವರು ಎಲ್ಲಿಗೆ ಕಾರಲ್ಲಿ ಹೊರಟ್ರೂ ಸರಿ, ದಾರಿಯಲ್ಲಿ ಸಿಗೋ ಪ್ರತಿಯೊಂದು ಟ್ರಾಫಿಕ್ ಸಿಗ್ನಲ್ಲೂ ರೆಡ್ ಲೈಟ್ಗೆ ಸಿಕ್ಕಿ ಹಾಕ್ಕೊಳ್ಳೋದು ಗ್ಯಾರಂಟಿಯಾಗಿತ್ತು. ಇದು ದಿನಾದಿನ ಅವರಿಗೆ ಸಿಕ್ಕಾಪಟ್ಟೆ ತಲೆನೋವಾಗಿತ್ತು. ಅವರ ಪ್ಲಾನ್ ತುಂಬಾ ಸಿಂಪಲ್ ಆಗಿತ್ತು. ಮೊದಲು ಸಮಸ್ಯೆಯನ್ನ ಗುರ್ತಿಸಿದ್ರು, ಅಂದ್ರೆ ಸದಾ ರೆಡ್ ಲೈಟ್ಗೆ ಸಿಕ್ಕಾಕೊಳ್ಳೋದು. ಎರಡನೆಯದಾಗಿ, ಎಲ್ಲಾ ಸಿಗ್ನಲು ಗ್ರೀನ್ ಲೈಟ್ ಸಿಗ್ತಾ ಇದೆ, ನಾನು ನಗುತ್ತಾ ಖುಷಿಯಾಗಿ ಗಾಡಿ ಓಡಿಸ್ತಾ ಇದ್ದೀನಿ ಅಂತ ಮನ್ಸಲ್ಲಿ ಕಲ್ಪನೆ ಮಾಡ್ಕೊಂಡ್ರು. ಇನ್ನು 3ನೇ ಸ್ಟೆಪ್, ರಿಯಲ್ ಲೈಫಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋದು. ನಿಜವಾಗ್ಲೂ ರಿಸಲ್ಟ್ ನೋಡಿದ್ರೆ ಶಾಕ್ ಆಗುತ್ತೆ. ಅವರೇ ಹೇಳೋ ಹಾಗೆ, ಎಲ್ಲಿ ಸದಾ ಕೆಂಪು ದೀಪಕ್ಕೆ ಸಿಕ್ಕಿ ಬೀಳ್ತಿದ್ರೋ ಅಲ್ಲೀಗ ಬಹುತೇಕ ಎಲ್ಲಾ ಸಿಗ್ನಲು ಗ್ರೀನ್ ಲೈಟೇ ಸಿಗೋಕೆ ಶುರುವಾಯ್ತು. ಇದನ್ನ ನಂಬೋಕಾಗದೆ ಅವರ ಸಂಶಯದ ಗೋಡೆಗೆ ಮೊದಲ ಪೆಟ್ಟು ಬಿದ್ದಾಗಾಯ್ತು. ಮೊದಲ ಸಕ್ಸಸ್ನಿಂದ ಸಿಕ್ಕಾಪಟ್ಟೆ ಖುಷಿಯಾದ ಅವರು, ಓಕೆ, ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ರು. ಯಾಕಂದ್ರೆ ಟ್ರಾಫಿಕ್ ಲೈಟ್ ವಿಷಯದಲ್ಲಿ ಇದೊಂದು ಕಾಕತಾಳೀಯ, ಅಂದ್ರೆ ಕೋಇನ್ಸಿಡೆನ್ಸ್ ಇರಬಹುದು ಅಂತ ಅವರ ಮನಸ್ಸು ಹೇಳ್ತಿತ್ತು. ಹಾಗಾಗಿ ಈ ಬಾರಿ ಒಂದು ನಿರ್ದಿಷ್ಟವಾದ ಕಣ್ಣಿಗೆ ಕಾಣೋ ವಸ್ತುವನ್ನೇ ಆಕರ್ಷಿಸೋಕೆ ಟ್ರೈ ಮಾಡಿದ್ರು. ಅವರ ನೆಕ್ಸ್ಟ್ ಟಾರ್ಗೆಟ್ ತುಂಬಾನೇ ಕ್ಲಿಯರ್ ಆಗಿತ್ತು. ಬಹಳ ದಿನದಿಂದ ಒಂದು ಪುಸ್ತಕ ಓದಬೇಕು ಅಂತ ಅನ್ಕೊಂಡಿದ್ರು. ಆ ನಿರ್ದಿಷ್ಟ ಪುಸ್ತಕ ಹೇಗಾದ್ರೂ ಮಾಡಿ ತನ್ನ ಕೈ ಸೇರ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂಡ್ರು. ಇದು ಟ್ರಾಫಿಕ್ ಲೈಟ್ ತರ ಅಲ್ಲ, ಇಲ್ಲಿ ಚಾನ್ಸ್ ಅನ್ನೋ ಮಾತೇ ಇಲ್ಲ. ನೋಡಿ, ಈ ಪ್ರಯೋಗದ ಘಟನೆಗಳು ಎಷ್ಟು ಬೇಗ ನಡೆತು ಅಂತ. ಕೇವಲ 3 ದಿನಗಳ ಹಿಂದೆ ಆ ಪುಸ್ತಕ ಬೇಕು ಅಂತ ಮನಸ್ಸಲ್ಲಿ ಅನ್ಕೊಂಡಿದ್ದು. ನಿನ್ನೆ ಬೆಳಗ್ಗೆ ಆಫೀಸ್ಗೆ ಬರ್ತಾರೆ, ಅಲ್ಲಿ ಅವರಿಗಾಗಿ ಒಂದು ದೊಡ್ಡ ಸರ್ಪ್ರೈಸ್ ಕಾದಿತ್ತು. ಹಾಗಾದ್ರೆ ಪುಸ್ತಕ ಬೇಕು ಅಂತ ಅನ್ಕೊಂಡ್ಮೇಲೆ ಏನಾಯ್ತು? ಆ ಪುಸ್ತಕ ಅವರಿಗೆ ಸಿಕ್ತಾ? ಒಂದು ವೇಳೆ ಸಿಕ್ಕಿದ್ರೆ ಅದು ಹೇಗ್ ಬಂತು? ಯೋಚನೆ ಮಾಡಿದ್ರೆ ನಿಜಕ್ಕೂ ತಲೆ ತಿರುಗುತ್ತೆ. ಅವರ ಮಾತಲ್ಲೇ ಕೇಳೋದಾದ್ರೆ, ಅವರು ಆಫೀಸಿಗೆ ಬಂದು ನೋಡಿದಾಗ ಒಂದು ಕ್ಷಣ ಅಲ್ಲೇ ಸ್ಟಾಪ್ ಆಗ್ಬಿಟ್ರಂತೆ. ಯಾಕೆ ಗೊತ್ತಾ? ಯಾವ ಪುಸ್ತಕ ಬೇಕು ಅಂತ ಅವ್ರು ಅನ್ಕೊಂಡಿದ್ರೋ ಅದೇ ಪುಸ್ತಕ ಅವರು ಟೇಬಲ್ ಮೇಲೆ ಇತ್ತು. ಅದನ್ನ ಯಾರಿಟ್ರು, ಅದು ಎಲ್ಲಿಂದ ಬಂತು ಅನ್ನೋದಕ್ಕೆ ಯಾವುದೇ ಉತ್ತರ ಇರಲಿಲ್ಲ. ಈ 2 ಅನುಭವಗಳು ಅವರ ಇಡೀ ಆಲೋಚನಾ ಕ್ರಮವನ್ನೇ ಬುಡಮೇಲು ಮಾಡಿದ್ವು. ಒಬ್ಬ ಕಡು ಸಂಶಯವಾದಿಯಾಗಿ ಶುರುವಾದ ಅವರ ಈ ಪಯಣ ಈಗ ಒಂದು ನಿರ್ಣಾಯಕ ತಿರುವು ಪಡೆದುಕೊಂಡಿತ್ತು. ಅವರ ಮನಸ್ಸಲ್ಲಿದ್ದ ಅನುಮಾನದ ಕಾರ್ಮೋಡವೆಲ್ಲ ಚದುರಿ ಹೋಗಿತ್ತು. ಅವರ ಈ ಇಡೀ ಜರ್ನಿಯನ್ನ ಒಂದೇ ಮಾತಲ್ಲಿ ಹೇಳೋದಾದ್ರೆ, ನಾನೊಬ್ಬ ಸಂಶಯವಾದಿ ಅಂತ ಶುರು ಮಾಡಿದ ವ್ಯಕ್ತಿ ಈಗ ನಾನೊಬ್ಬ ದೃಢ ನಂಬಿಕೆಯುಳ್ಳವನು ಅನ್ನೋ ಮಟ್ಟಕ್ಕೆ ಬಂದಿದ್ರು. ಇದು ಕೇವಲ ಒಂದು ಪ್ರಯೋಗದ ರಿಸಲ್ಟ್ ಆಗಿರ್ಲಿಲ್ಲ. ಬದಲಿಗೆ ಇದು ಅವರ ವ್ಯಕ್ತಿತ್ವದಲ್ಲೇ ಆದ ಒಂದು ದೊಡ್ಡ ಬದಲಾವಣೆ ಆಗಿತ್ತು. ಈ ಅನುಭವದ ನಂತರ ಅವರ ಜೀವನಕ್ಕೊಂದು ಹೊಸ ದಿಕ್ಕೇ ಸಿಕ್ತು. ಮೊದಲನೇದಾಗಿ, ಅವರು ಆಕರ್ಷಣೆಯ ನಿಯಮದಲ್ಲಿ ಅಚಲವಾದ ನಂಬಿಕೆಯಿಡೋಕೆ ನಿರ್ಧಾರ ಮಾಡಿದ್ರು. ಎರಡನೇದಾಗಿ, ತಮ್ಮ ಮನಸ್ಥಿತಿಯನ್ನ ಪಾಸಿಟಿವ್ ಆಗಿಟ್ಕೊಳ್ಳೋಕೆ ದ ಸೀಕ್ರೆಟ್ ಪುಸ್ತಕವನ್ನ ಒಂದು ಟೂಲ್ ಆಗಿ ಬಳಸೋಕೆ ಶುರು ಮಾಡಿದ್ರು. ಹಾಗೆ ತಮ್ಮ ಆರೋಗ್ಯ, ಸಂಬಂಧಗಳು, ಕೆರಿಯರ್ ಹೀಗೆ ಜೀವನದ ಪ್ರತಿಯೊಂದು ಕ್ಷೇತ್ರವನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಈ ತತ್ವವನ್ನ ಅಪ್ಲೈ ಮಾಡೋಕೆ ಸಂಕಲ್ಪ ಮಾಡಿದ್ರು. ತಮ್ಮ ಅನುಭವದ ಮೇಲೆ ಅವರು ಕೊಡುವ ಸಲಹೆ ತುಂಬಾನೇ ಸಿಂಪಲ್. ಏಕಾಏಕಿ ದೊಡ್ಡ ದೊಡ್ಡ ವಿಷಯಗಳ ಮೇಲೆ ಪ್ರಯತ್ನಿಸೋ ಬದಲು ಯಾವುದಾದ್ರೂ ಒಂದು ಸಣ್ಣ, ಅಷ್ಟೇನೂ ಪ್ರಾಮುಖ್ಯವಲ್ಲದ ವಿಷಯದ ಮೇಲೆ ಈ ಆಕರ್ಷಣೆಯ ನಿಯಮವನ್ನ ಒಮ್ಮೆ ಟೆಸ್ಟ್ ಮಾಡಿ ನೋಡಿ ಅಂತಾರೆ. ಆಗ ಅದರ ಪವರ್ ಏನು ಅಂತ ಗೊತ್ತಾಗುತ್ತೆ ಅನ್ನೋದು ಅವರ ಮಾತು.
ಕೊನೆಗೆ ಈ ಒಂದು ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನ ಮುಗಿಸೋಣ. ಒಂದು ಸಣ್ಣ ಪ್ರಯೋಗ, ಒಂದು ಟ್ರಾಫಿಕ್ ಲೈಟ್ ಇರ್ಬೋದು ಅಥವಾ ಒಂದು ಪುಸ್ತಕ ಇರ್ಬೋದು, ಇದು ನಿಜವಾಗ್ಲೂ ಏನನ್ನ ಪ್ರೂವ್ ಮಾಡಕ್ ಸಾಧ್ಯ? ಇದೆಲ್ಲ ಕೇವಲ ಕೋಇನ್ಸಿಡೆನ್ಸ್ ಅಂದ್ರೆ ಕಾಕತಾಳೀಯಾನ, ಅಥವಾ ನಮ್ಮ ನಂಬಿಕೆಗೂ ನಮ್ಮ ಸುತ್ತ ನಡೆಯೋ ವಾಸ್ತವಕ್ಕೂ ನಡುವೆ ನಮ್ಗಿನ್ನೂ ಅರ್ಥವಾಗದ ಯಾವುದೋ ಒಂದು ಬಲವಾದ ಸಂಬಂಧ ಇದೆಯಾ? ಈ ಬಗ್ಗೆ ಯೋಚಿಸಿ.